ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಕಲಿಕೆಗೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ 81ನೇ ಕ್ವಶನ್ ನೋಡೋಣ. ಸೊ 80 ಗಂಟೆ ಆಗಿತ್ತು. 81ನೇ ಕ್ವಶನ್ ಹೀಗಿದೆ: ಸ್ಮೃತಿ ಶಕ್ತಿಯ ಮೇಲೆ ಮೊದಲ ಪ್ರಯೋಗಗಳನ್ನು ನಡೆಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ, ಸ್ಮೃತಿ ಶಕ್ತಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಗಳನ್ನು ನಡೆಸ್ತಕ್ಕಂಥ ಮನೋವಿಜ್ಞಾನಿ ಆಪ್ಷನ್ ಕೊಟ್ಟಿದ್ದಾರೆ ಎಬ್ಬಿಂಗ್ ಹೌಸ್, ಹಾಸ್ಬೆಲ್, ಸ್ಟಾಗ್ನರ್ ಆ್ಯಂಡ್ ಗೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದು ಈ ಒಂದು ಪ್ರಯೋಗವನ್ನು ಮೊಟ್ಟ ಮೊದಲ ಬಾರಿಗೆ ನಡೆಸ್ತಕ್ಕಂಥ ಮನೋವಿಜ್ಞಾನಿ ಅಂತ ಹೇಳಿದರೆ ಆಪ್ಷನ್ ಎ ಎಬ್ಬಿಂಗ್ ಹೌಸ್ ರವರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಸೊ ಇಟ್ ಮೀನ್ಸ್ ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇಟ್ ಮೀನ್ಸ್ ಹಿಂದೆ ಕೇಳಿದಂಥ ವಿಷಯಗಳೇನಾಗುತ್ತೆ, ಜ್ಞಾಪಕ ಕಮ್ಮಿ ಆಗುತ್ತೆ ಅಂತ ಕೇಳಿದರೆ. ಸೊ ಇದಕ್ಕೆ ಕಾರಣ ಅಂತ ಹೇಳಿದರೆ ಮುಮ್ಮುಖ ಅವರೋಧನ, ಹಿಮ್ಮುಖ ಅವರೋಧನ, ಬಾಹ್ಯ ಅವರೋಧನ ಆ್ಯಂಡ್ ಸಾಮಾನ್ಯ ಅವರೋಧನ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕಡಿಮೆಯಾಗುತ್ತೆ ಅಂತ ಹೇಳಿದರೆ ಅದನ್ನು ಆಪ್ಷನ್ ಬಿ ಹಿಮ್ಮುಖ ಅವರೋಧನ ಅಂತ ಹೇಳ್ತೀವಿ. ಆ್ಯಂಡ್ ಹಿಂದೆ ಕೇಳಿರ್ತಕ್ಕಂಥ ವಿಷಯ ಜ್ಞಾಪಕ ಶಕ್ತಿ ಜಾಸ್ತಿ ಆದರೆ ಅದನ್ನು ಮುಮ್ಮುಖ ಅವರೋಧನ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಡಿಮೆಯಾಗುತ್ತೆ ಅಂತ ಕೇಳಿದರೆ, ಸೊ ಹಾಗಾಗಿ ಆನ್ಸರು ಆಪ್ಷನ್ ಬಿ ಹಿಮ್ಮುಖ ಅವರೋಧನ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಪುನರಾವರ್ತನೆಯು ಇದಕ್ಕೆ ಸಹಾಯಕ ಅಂತ ಹೇಳಿದರೆ, ಪುನರಾವರ್ತನೆ ಮಾಡೋದ್ರಿಂದ ಏನು ಉಪಯೋಗ? ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು, ಕಲಿಕಾ ಸಾಮಗ್ರಿ ಬಲವರ್ಧನೆ ಮಾಡಲು, ವಿಷಯವನ್ನು ಸೂಕ್ತ ರೀತಿಯಲ್ಲಿ ಮೂಡಲು, ನಮ್ಮ ಮೆದುಳಿನಲ್ಲಿ ಸ್ಮೃತಿ ಜಾಲವನ್ನು ಮೂಡಿಸಲು ಅಂತ ಕೊಟ್ಟಿದ್ದಾರೆ. ಪುನರಾವರ್ತನೆ ಮಾಡೋದ್ರಿಂದ ನಮಗೆ ಕಲಿತಂಥ ಒಂದು ವಿಷಯ ಏನಾಗುತ್ತೆ, ಸೊ ಆಲ್ಮೋಸ್ಟ್ ಆಲು ಎಲ್ಲ ಸರಿ ಇರ್ತಕ್ಕಂಥದ್ದನ್ನೇ. ನೋಡಿ, ಆಪ್ಷನ್ ಬಿ ಕಲಿಕಾ ಸಾಮಗ್ರಿ ಬಲವರ್ಧನೆ ಮಾಡಲು ಅದನ್ನು ಬಿಟ್ಟರೆ ಮಿಕ್ಕಿದು ಕಲಿತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸ್ತಕ್ಕಂಥದ್ದು ಮತ್ತು ಸೂಕ್ತ ರೀತಿಯಲ್ಲಿ ಮೂಡ್ತಕ್ಕಂಥದ್ದು ಆ್ಯಂಡ್ ನಮ್ಮ ಮೆದುಳಿನಲ್ಲಿ ಸ್ಮೃತಿ ಜಾಲವನ್ನು ಮೂಡಿಸ್ತಕ್ಕಂಥದ್ದು ಎಲ್ಲ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್. ಮೇಲ್ನೋಟಕ್ಕೆ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ. ಆದರೆ ಪುನರಾವರ್ತನೆ ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಒಂದು ಉಪಯೋಗ ಅಥವಾ ಪುನರಾವರ್ತನೆ ಏನಕ್ಕೆ ಮಾಡಬೇಕು ಅಂತ ಹೇಳಿದಾಗ, ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು, ಆಪ್ಷನ್ ಎ ಏನಿದೆ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣ, ಇಟ್ ಮೀನ್ಸ್ ಅದನ್ನು ಬಲವಾಗಿ ನಮ್ಮ ಮೈಂಡಲ್ಲಿ ಇಟ್ಕೊಳ್ತಕ್ಕಂಥದ್ದು, ಬಲಪಡಿಸ್ತಕ್ಕಂಥದ್ದು ಅಂತ ಹೇಳಬಹುದು. ಸೊ ಹಾಗಾಗಿ ನಾವು ಪುನರಾವರ್ತನೆಯನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: 84ನೇ ಕ್ವಶನ್: ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದು ಅಂತ ಕೇಳಿದರೆ, ಸೊ ಇಟ್ ಮೀನ್ಸ್ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕಂತ ಹೇಳಿದರೆ ಯಾವ ಒಂದು ರೀತಿ ನಿಯಮವನ್ನು ನಾವು ಫಾಲೋ ಮಾಡಬೇಕಂತಕ್ಕಂಥದ್ದು. ಸೊ ಸ್ಮರಣಾ ಸೂತ್ರಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಮಾನಸಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಿಕೆ, ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದು. ಯಾವುದರ ಮೂಲಕ? ಸ್ಮರಣಾ ಸೂತ್ರಗಳ ರಚನೆ ಆ್ಯಂಡ್ ಮಾನಸಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಿಕೆ, ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ. ಏನು ನಾವು ಕಲ್ತಿರ್ತೀವೋ ಸೊ ಅದನ್ನು ಉತ್ತಮ ಅಭ್ಯಾಸಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ರೂಢಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ, ಆಪ್ಷನ್ ಸಿ. ಸೊ ನೀವು ಕೇಳಬಹುದು, ಮ್ಯಾಮ್ ಸ್ಮರಣಾ ಸೂತ್ರಗಳ ರಚನೆ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಿಕೆ ಇದೆಲ್ಲ ಆಗುತ್ತೆ ಅಲ್ವಾ ಅಂತ ಕೇಳ್ತಾರೆ. ಹೌದು, ಆಗುತ್ತೆ, ಅದು ಸಹ ಆಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಸೊ ಒಂದು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸೋದಕ್ಕೆ ಗಳಿಕೆ ಉತ್ತಮ ಅಭ್ಯಾಸ ಒಂದು 70% ಆದರೆ, ಮಾನಸಿಕ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಿಕೆ ಒಂದು 40% ಆದರೆ, ಸ್ಮರಣಾ ಸೂತ್ರಗಳ ರಚನೆ ಒಂದು 30%. ಈ ಥರ ಒಂದು ಪರ್ಸೆಂಟೇಜ್ ಮೇಲೆ ನಾವು ಲೆಕ್ಕ ಹಾಕೊಳ್ಬೇಕಾಗುತ್ತೆ. ಸೊ ಇಲ್ಲಿ 100ಗೆ 100 ಅಂತ ಅಥವಾ 90% ಯಾವುದು ಜಾಸ್ತಿ ಅಂತ ನಾವು ನೋಡ್ತಾ ಹೋದಾಗ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ ಅಂತಕ್ಕಂಥ ಒಂದು ಇದರಲ್ಲಿ ನಾವು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಸ್ಮರಣಾ ಸೂತ್ರಗಳ ಅರ್ಥ ಏನು ಅಂತ ಕೇಳಿದರೆ, ಸ್ಮರಣಾ ಸೂತ್ರಗಳ ಒಂದು ಅರ್ಥ ವ್ಯಾಖ್ಯಾನ ಏನು ಅಂತ ಕೇಳಿದರೆ, ಕಲಿಯುವ ಒಂದು ಕಲೆ, ಅಭಿಪ್ರೇರಣಾ ತಂತ್ರ, ವಸ್ತು ವಿಷಯದ ಸಂಘಟನಾ ಕಲೆ, ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನು ವೃದ್ಧಿಸುವ ಒಂದು ಕಲೆ. ಸ್ಮರಣಾ ಸೂತ್ರಗಳ ಏನಕ್ಕೆ ಬೇಕು, ಸೊ ಅದನ್ನು ಏನು ಉಪಯೋಗ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಕಲಿಯುವ ಒಂದು ಕಲೆ ಅಂತಕ್ಕಂಥದ್ದು ಅಥವಾ ಅಭಿಪ್ರೇರಣಾ ತಂತ್ರನ ಅಥವಾ ವಸ್ತು ವಿಷಯದ ಸಂಘಟನಾ ಕಲೆನ ಅಥವಾ ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನು ವೃದ್ಧಿಸುವ ಒಂದು ಕಲೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಸ್ಮರಣೆಯನ್ನು ಮಾಡಬೇಕಂತ ಹೇಳಿದರೆ ಏನು ವಿಷಯ ಗೊತ್ತಿರುತ್ತೋ ಅದಕ್ಕೆ ಸೂತ್ರಗಳನ್ನು ಅಪ್ಲೈ ಮಾಡ್ತಕ್ಕಂಥದ್ದು ನಾವು ಏನು ಮಾಡ್ತೀವಿ, ಸೂತ್ರಗಳನ್ನು ಅಪ್ಲೈ ಮಾಡ್ಕೊಂಡು ಅದನ್ನು ಕೃತಕ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದು ಸ್ವಾಭಾವಿಕವಾಗಿ ಬರ್ತಕ್ಕಂಥ ನಮ್ಮ ಒಂದು ಆಲೋಚನೆ ಅಥವಾ ಸ್ಮರಣಾರ್ಥಕ್ಕೆ ತಂದುಕೊಳ್ಳೋದಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಅದರ್ ಮೆಥಡ್ ಅಂತ ಹೇಳಬಹುದು. ಸೊ ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನು ವೃದ್ಧಿಸ್ತಕ್ಕಂಥ ಒಂದು ಕಲೆ ಆಗಿರುತ್ತೆ, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ 86ನೇ ಕ್ವಶನ್ನು: ವ್ಯಕ್ತಿಯ ಹಳೆಯನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೀಗೆ ಎನ್ನುತ್ತಾರೆ ಅಂತ ಕೇಳಿದರೆ, ಸಾರಿ ಇದನ್ನು ಕ್ವಶನ್ ಸ್ವಲ್ಪ ಇದಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ:
ಮೆಲುಕು ಹಾಕುವಿಕೆ ಎಂದರೆ ಏನು? ಮಾಹಿತಿಯು STMನಲ್ಲಿದ್ದಾಗ, ಇಟ್ ಮೀನ್ಸ್ ನಮ್ಮ ಮೈಂಡಲ್ಲಿ ಇದ್ದಾಗ ಮೌನವಾಗಿ ಮಾನಸಿಕವಾಗಿ ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ, ಅಥವಾ ಮಾಹಿತಿಯನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸುವಿಕೆ, ಅಥವಾ ಮಾಹಿತಿಯ ಪುನರುತ್ಪಾದನೆ ಮಾಡುವ ಮುಂಚಿನ ಹಂತ, ಅಥವಾ ಮಾಹಿತಿಯ ಆಯ್ಕೆಗಾಗಿ ಮೀಸಲಾದ ಸಂಸ್ಕರಣೆಯ ಹಂತ ಅಂತ ಹೇಳಿದರೆ ಮೆಲುಕು ಹಾಕುವಿಕೆ ಅಂತ ಹೇಳಿದರೆ ಮಾಹಿತಿಯು STMನಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ, ಇಟ್ ಮೀನ್ಸ್ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವೇ ಸ್ವತಃ ಮೌನವಾಗಿ ಅಂತ ಹೇಳಿದರೆ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ, ನಮ್ಮ ಮೈಂಡಲ್ಲಿ ನಾವೇ ಆ ವಿಷಯವನ್ನು ಪುನರಾವರ್ತನೆ ಮಾಡ್ಕೊಳ್ತಕ್ಕಂಥದ್ದು ನಾವು ಮೆಲುಕು ಹಾಕುವಿಕೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಂದಗತಿಯಲ್ಲಿ ಕಲಿಯುವವರ ಗುಣ ಈ ಕೆಳಗಿನಲ್ಲಿ ಯಾವುದಿಲ್ಲ ಅಂತ ಹೇಳಿದರೆ. ಸೊ ಆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಂದಗತಿಯಲ್ಲಿ ಕಲಿಯುವವರ ಒಂದು ಗುಣ ಕೊಟ್ಟಿದ್ದಾರೆ, ಆ್ಯಂಡ್ ಯಾವುದು ಇಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸಮನ್ವಯತೆಯ ಕೊರತೆ, ಅಸಮರ್ಪಕ ವಿಚಾರ ಕೌಶಲ್ಯ, ಅನಪೇಕ್ಷಿತ ಸಾಮಾಜಿಕ ಗುಣ, ತಾರ್ಕಿಕ ಆಲೋಚನೆ. ನೋಡಿ, ಸಮನ್ವಯತೆ ಕೊರತೆ, ಅಸಮರ್ಪಕ ವಿಚಾರ ಕೌಶಲ್ಯ ಆ್ಯಂಡ್ ಅನಪೇಕ್ಷಿತ ಸಾಮಾಜಿಕ ಗುಣ ಇವೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು ತೊಗೊಳ್ಬೋದು, ಮಂದಗತಿಯಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂತಕ್ಕಂಥದ್ದಲ್ಲ. ಆ್ಯಂಡ್ ಇಲ್ಲಿ ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಏನಿದೆ, ಆಪ್ಷನ್ ಡಿ ತಾರ್ಕಿಕ ಆಲೋಚನೆ, ಇದು ಬಂದು ಬುದ್ಧಿವಂತರು ಅಥವಾ ಪ್ರತಿಭಾವಂತರು ಅಥವಾ ಸೃಜನಶೀಲ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ತಾರ್ಕಿಕ ಆಲೋಚನೆ ಅಂತ ಹೇಳ್ಬೋದು. ಅದಕ್ಕೆ ಹೋಲಿಸ್ಕೊಂಡಾಗ ನಾವು ಏನಾಗುತ್ತೆ, ಇಲ್ಲಿ ಮಂದಗತಿ ಕಲಿಯುವವರ ಒಂದು ಗುಣ ಇದರಲ್ಲಿ ಬರೋದಿಲ್ಲ, ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಆ ಒಂದು ವೇನಲ್ಲಿ ಹೋಗಿ ನಾವು ಯೋಚನೆ ಮಾಡಿ ಆನ್ಸರ್ನ ಕೊಡಬೇಕಾಗುತ್ತೆ. ಆ್ಯಂಡ್ ಸಮನ್ವಯತೆಯ ಕೊರತೆ, ಅಸಮರ್ಪಕ ವಿಚಾರ ಕೌಶಲ್ಯ ಆ್ಯಂಡ್ ಅನಪೇಕ್ಷಿತ ಸಾಮಾಜಿಕ ಗುಣ ಏನಿದೆಯೋ, ಸೊ ಇದು ಆಲ್ಮೋಸ್ಟ್ ಎಲ್ಲ ವ್ಯಕ್ತಿಗಳಂತ, ಇಟ್ ಮೀನ್ಸ್ ಅಲ್ಲಿ ಕಲಿಯುವ ವ್ಯಕ್ತಿಗೆ ಮಾತ್ರ ಅಂತಲ್ಲ, ಅದರ ಬೇರೆ ಒಂದು ವ್ಯಕ್ತಿಯಲ್ಲೂ ಸಹ ಕಂಡು ಬರುತ್ತೆ. ಇಲ್ಲಿ ಕ್ವಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಂದಗತಿಯಲ್ಲಿ ಕಲಿಯುವವರ ಗುಣ ಅಂತ ನಾವು ತೊಗೊಂಡಾಗ ಇಲ್ಲಿ ಮಂದಗತಿ ಬುದ್ಧಿವಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೃಜನಾತ್ಮಕ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಈ ಥರ ಅವರ ಒಂದು ಡಿಫ್ರೆನ್ಸಿಯೇಷನ್ ನೋಡ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಮಂದಗತಿ ಕಲಿತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕಂಡು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ. ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ಯಾವುದು? ಧಾರಣೆ, ಪುನಃಸ್ಮರಣೆ, ಕಲಿಕೆ ಆ್ಯಂಡ್ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಆನ್ಸರ್ನ ನೋಡ್ತಾ ಹೋದಾಗ ಇಲ್ಲಿ ನೆನಪು ಅಂತ ಹೇಳ್ತಕ್ಕಂಥದ್ದು ಏನು, ನೆನಪು ಸ್ಮರಣೆ ಅಂತ ಹೇಳ್ತೀವೋ, ಸೊ ಅಲ್ಲಿ ಒಟ್ಟು 4 ಹಂತಗಳು ಬರ್ತವೆ. ಅರ್ಜನೆ, ಇಟ್ ಮೀನ್ಸ್ ಅರ್ಜನೆ ಆಗಿರ್ಬೋದು ಅಥವಾ ಧಾರಣೆ ಆಗಿರ್ಬೋದು, ಪುನಃಸ್ಮರಣೆ ಆಗಿರ್ಬೋದು, ಅಭಿಜ್ಞಾನ, 4 ಹಂತಗಳು ಬರ್ತವೆ ನೆನಪಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಹಂತಗಳು ಅಂತಲೇ ಹೇಳಬಹುದು. ಈ 4 ಅಂಶಗಳು ಅಂತ ಹೇಳಿದಾಗ ಇಲ್ಲಿ ಧಾರಣೆ, ಪುನಃಸ್ಮರಣೆ, ಕಲಿಕೆ, ಸೊ ಎಲ್ಲ ಸಹ ನೆನಪಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೇ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕಲಿತ 20 ನಿಮಿಷದ ನಂತರ ಮರೆವಿನ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿದರೆ. ಸೊ ನಾವೇನು ಈಗ ಕಲ್ತಿರ್ತೀವಿ, ಈಗ ಕಲ್ತಿರ್ತಕ್ಕಂಥದ್ದು ಆಲ್ಮೋಸ್ಟ್ ಒಂದು 80% 90% ಕಲ್ತಿರ್ತೀವಿ ಅಂತ ಅಂದ್ಕೊಂಡ್ರೆ ಒಂದು 20 ಮಿನಿಟ್ಸ್ ನಂತರ ಆ ಮರೆವಿನ ಶೇಕಡ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಮರೆವಿನ ಶೇಕಡ ಪ್ರಮಾಣ, ಇಲ್ಲಿ ಕಲ್ತಿರೋ ಪ್ರಮಾಣ ಕೇಳಿಲ್ಲ, ಮರೆವಿನ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿರೋದು. ಸೊ ಆಪ್ಷನ್ ಎ ಹೀಗಿದೆ 35%, ಆಪ್ಷನ್ ಬಿ ಬಂದು 53% ಆ್ಯಂಡ್ ಆಪ್ಷನ್ ಸಿ ಬಂದು 47% ಆ್ಯಂಡ್ ಆಪ್ಷನ್ ಡಿ ಬಂದು 66% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಲಿತಿರ್ತಕ್ಕಂಥ ಪ್ರಮಾಣ ಅಲ್ಲ, ಮರೆವಿನ ಶೇಕಡ ಪ್ರಮಾಣ. ಸೊ ಕ್ವಶನ್ ಸ್ವಲ್ಪ ಗಮನ ಇಟ್ಟು ನೋಡಿ. ಸೊ ಆನ್ಸರ್ ಬಂದು ಆಪ್ಷನ್ ಬಿ 53%. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅರ್ಥಪೂರ್ಣ ಕಲಿಕೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅರ್ಥಪೂರ್ಣ ಕಲಿಕೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ? ಸ್ಮೃತಿಯನ್ನು ಹೆಚ್ಚಿಸುತ್ತದೆ, ಸ್ಮೃತಿ ಕಡಿಮೆ ಮಾಡುತ್ತದೆ, ಸ್ಮೃತಿ ತಟಸ್ಥವಾಗಿರುತ್ತದೆ, ಈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅರ್ಥಪೂರ್ಣ ಅಂತ ಹೇಳಿದಾಗ ಅಲ್ಲಿ ಧನಾತ್ಮಕ ಕಲಿಕೆ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ. ಸೊ ಧನಾತ್ಮಕ ಕಲಿಕೆ ಅಥವಾ ಅರ್ಥಪೂರ್ಣ ಕಲಿಕೆ ಅಂತ ಹೇಳಿದಾಗ ಅಲ್ಲಿ ಸ್ಮೃತಿ ಅಂತಕ್ಕಂಥದ್ದು ಜಾಸ್ತಿ ಆಗಬೇಕೇ ವಿನಃ ಕಡಿಮೆ ಆಗ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ನಾವು ಆನ್ಸರ್ನ ಯಾವ್ದು ತೊಗೊಳ್ಬಹುದಾಗಿರುತ್ತೆ. ಸೊ ಆಪ್ಷನ್ 1 ಸ್ಮೃತಿಯನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಧಾರಣೆಯು ಡ್ಯಾಶ್ನ ಪ್ರಮುಖ ಕಾರಕವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಧಾರಣೆ ಅಂತ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸೊ ಧಾರಣೆ ಅಂತ ಹೇಳಿದ್ರೆ ನಾವು ಕಲಿರ್ತಕ್ಕಂಥ ಏನು ಕಲ್ತಿರ್ತೀವೋ ಸೊ ಅದನ್ನ ನೆನಪಿಗೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಸ್ಮೃತಿಗೆ ತಂದುಕೊಳ್ತಕ್ಕಂಥದ್ದು ನಾವು ಧಾರಣೆ ಅಂತ ಹೇಳ್ತೀವಿ. ಸೊ ಧಾರಣೆ ಅಂತ ಹೇಳಿದ್ರೆ ಅದೇ ಏನಂತ ಹೇಳಿದ್ರೆ ಆಲ್ರೆಡಿ ಏನು ಕಲ್ತಿರ್ತೀವೋ ಸೊ ಅದನ್ನು ಮೆಲ್ಕಾಗ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಮೆಲ್ಕು ಅಂತಕ್ಕಂಥದ್ದು ಪುನಃಸ್ಮರಣೆ, ಅದು 3ನೇ ಹಂತ ಆಗುತ್ತೆ. ಅದಕ್ಕೂ ಮೊದಲು ಬರ್ತಕ್ಕಂಥದ್ದು ಏನು ಕಲ್ತಿರ್ತೀವೋ ಅದನ್ನು ನಾವು ಸ್ಮೃತಿ ಪಟಲಕ್ಕೆ ತಗೊಳ್ತಕ್ಕಂಥದ್ದು ನಾವು ಧಾರಣೆ ಅಂತ ಹೇಳ್ತೀವಿ. ಈ ಧಾರಣೆಯು ಪ್ರಮುಖ ಕಾರಕ ಅಂತ ಹೇಳಿದರೆ ಮರೆವು, ನೆನಪು, ಅಭಿಪ್ರೇರಣೆ, ಸಂಯೋಗ ಅಂತ ಕೊಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ನೋಡಿದಾಗೆ 4 ಅಂಶಗಳು ಬರುತ್ತೆ. ಸೊ ಯಾವುದಾದ್ರು ಅರ್ಜನೆ, ಧಾರಣೆ, ಪುನಃಸ್ಮರಣೆ, ಅಭಿಜ್ಞಾನ, ಸ್ಮರಣೆಯ ಪ್ರಕ್ರಿಯೆಗಳಲ್ಲಿ ಬರ್ತಕ್ಕಂಥ 4 ಅಂಶಗಳು. ಸೊ ಸ್ಮರಣೆ ಅಂತ ಹೇಳಿದಾಗ ಇಲ್ಲಿ ನೆನಪು, ಧಾರಣೆ ಬಂದು ನೆನಪಿನ ಒಂದು ಕಾರಕ ಅಂತ ಹೇಳಬಹುದು.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ಳುತ್ತವೆ? ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ಳುತ್ತವೆ? ಹಸುಳೆತನದಿಂದ, ಕಿಶೋರಾವಸ್ಥೆ ಆ್ಯಂಡ್ ಬಾಲ್ಯಾವಸ್ಥೆಯಿಂದ ಆ್ಯಂಡ್ ವಯಸ್ಕಾವಧಿಯಿಂದ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮನೋಧೋರಣೆ ಮಗುವಿನಲ್ಲಿ ಯಾವ ಒಂದು ಹಂತದಲ್ಲಿ ಬರುತ್ತೆ ಅಂತ ಹೇಳಿದರೆ ಆನ್ಸರು ಹಸುಳೆತನದಿಂದನೇ ಸಹ ಅದು ಶುರುವಾಗ್ತಕ್ಕಂಥದ್ದು. ಆಪ್ಷನ್ ಎ ಏನಿದೆ ಹಸುಳೆತನ, ಸೊ ಅಲ್ಲಿಂದನೇ ಸಹ ಮಗುವಿಗೆ ಈ ಒಂದು ಮನೋಧೋರಣೆ ಅಂತಕ್ಕಂಥದ್ದು ಶುರುವಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ನೆನಪಿಡುವುದು ಶಾಬ್ದಿಕ ಸ್ಮೃತಿ, ಪ್ರಾಸಂಗಿಕ ಸ್ಮೃತಿ, ಜ್ಞಾನೇಂದ್ರಿಯ ಸ್ಮೃತಿ ಆ್ಯಂಡ್ ಅಲ್ಪಕಾಲ ಸ್ಮೃತಿ ಅಂತ ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಯಾವ ಒಂದು ಸ್ಮೃತಿ? ಆಪ್ಷನ್ ಬಿ ಪ್ರಾಸಂಗಿಕ ಸ್ಮೃತಿ. ಆ್ಯಂಡ್ ನೆಕ್ಸ್ಟು, ಒಬ್ಬ ವ್ಯಕ್ತಿ ಏಕಾಂಗಿತನ ಬಯಸುತ್ತಾನೆ, ಈ ವ್ಯಕ್ತಿ ಕೆಳಗಿನವ ಯಾವ ಗುಂಪಿಗೆ ಸೇರುತ್ತಾನೆ ಅಂತ ಕೇಳಿದರೆ ಎಕೋಮಾರ್ಷಿಕ್, ಎಂಡೋಮಾರ್ಷಿಕ್ ಆ್ಯಂಡ್ ಮೀಸೋಮಾರ್ಷಿಕ್ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಎಂಡೋಮಾರ್ಷಿಕ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮೋಟಿವೇಶನ್ ಎಂಬ ಪದವು ಈ ಕೆಳಗಿನ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಸೊ ಮೋಟಿವೇಶನ್ ಲ್ಯಾಟಿನ್, ಗ್ರೀಕ್, ಚೈನೀಸ್ ಆ್ಯಂಡ್ ಸಂಸ್ಕೃತ ಅಂತ ಕೊಟ್ಟಿದ್ದಾರೆ. ಸೊ ಮೋಟಿವೇಶನ್ ಅಂತಕ್ಕಂಥ ಪದ ಬಂದು ಆಪ್ಷನ್ ಎ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಆಪ್ಷನ್ ಎ ಲ್ಯಾಟಿನ್. ಆ್ಯಂಡ್ ನೆಕ್ಸ್ಟು, ಅಭಿಪ್ರೇರಣೆ ಎನ್ನುವುದು ಕಲಿಕೆಗೆ ಅನಗತ್ಯ, ಪ್ರೇರಕ, ಅತ್ಯವಶ್ಯಕ, ಕಲಿಯುವವರ ಮೇಲೆ ಅಂತ ಕೊಟ್ಟಿದ್ದಾರೆ. ಅಭಿಪ್ರೇರಣೆ ಮುಖ್ಯವಾಗಿ ಬೇಕಾ ಅಥವಾ ಬೇಡವಾ ಅಥವಾ ಅತ್ಯವಶ್ಯಕವಾಗಿದೆಯಾ, ಸೊ ಅಥವಾ ಕಲಿಯುವವರ ಮೇಲೆ ಡಿಪೆಂಡೆಂಟ್ ಅಂತ ಕೇಳಿರ್ತಕ್ಕಂಥದ್ದು. ಎಸ್, ಅಭಿಪ್ರೇರಣೆ ಅಂತಕ್ಕಂಥ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಕಲಿಕೆಗೆ. ಆಪ್ಷನ್ ಸಿ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಪ್ರೇರಣೆಯ ಪ್ರಕಾರಗಳು ಇಲ್ಲದಿರುವುದು ಆಂತರಿಕ, ಬಾಹ್ಯ, ಜೈವಿಕ, ಮನೋವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಪ್ರೇರಣೆಯಲ್ಲಿ ಪ್ರಕಾರಗಳು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಸೊ ಆಂತರಿಕ ಪ್ರೇರಣೆ, ಬಾಹ್ಯ ಪ್ರೇರಣೆ ಆ್ಯಂಡ್ ಜೈವಿಕ ಪ್ರೇರಣೆ ಅಂತಕ್ಕಂಥದ್ದು ಈ ಒಂದು ಪ್ರಕರಣಗಳಲ್ಲಿ ಬರ್ತಕ್ಕಂಥದ್ದು ಪ್ರಕಾರಗಳಲ್ಲಿ. ಆ್ಯಂಡ್ ಮನೋವಿಜ್ಞಾನ ಪ್ರೇರಣೆ ಅಂತಕ್ಕಂಥದ್ದು ಯಾವುದೇ ಒಂದು ಪ್ರೇರಣೆ ಇಲ್ಲ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ಅಂತ ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು, ಬಾಹ್ಯ ಪ್ರಚೋದನೆಯ ಪ್ರಕಾರಗಳು ಯಾವುದು ಅಂತ ಕೊಟ್ಟಿದ್ದಾರೆ. ಹಿತಕರ ವಿಕರ್ಷಣೆ, ಅಹಿತಕರ ವಿಕರ್ಷಣೆ, ಮಾನಸಿಕ ವಿಕರ್ಷಣೆ, ಎ ಮತ್ತು ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಹ್ಯ ಪ್ರಚೋದನೆ ಅಂತಕ್ಕಂಥದ್ದು ಹಿತಕರನೂ ಆಗಿರುತ್ತೆ ಆ್ಯಂಡ್ ಅಹಿತಕರನೂ ಆಗಿರುತ್ತೆ. ಹಾಗಾಗಿ ಆನ್ಸರು ಆಪ್ಷನ್ ಡಿ ಎ ಮತ್ತು ಬಿ ಅಂತಕ್ಕಂಥದ್ದು. ಅಳತೆ ಮಾಡಬಹುದು, ಆಪ್ಷನ್ ಸಹ ಕೊಟ್ಟಿದ್ದಾರೆ. ಪ್ರತ್ಯಕ್ಷ, ಪರೋಕ್ಷ, ಅಪ್ರತ್ಯಕ್ಷ ಆ್ಯಂಡ್ ಯಾವುದರಿಂದ ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡುವುದು. ಆನ್ಸರ್ ಒಂದು ಆಪ್ಷನ್ ಎ ಪ್ರತ್ಯಕ್ಷ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರೇರಿತ ಮರೆತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್, ವಾಟ್ಸನ್, ಕೋಹ್ಲರ್ ಆ್ಯಂಡ್ ಸ್ಕಿನ್ನರ್. ಸೊ ಪ್ರೇರಿತ ಮರೆತವನ್ನು ಪ್ರತಿಪಾದಿಸಿದವರು ಬಂದು ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್ ಅವರು. ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್. ಆ್ಯಂಡ್ ನೆಕ್ಸ್ಟ್, ಕಲಿಕಾ ವರ್ಗಾವಣೆಯ ಅರ್ಥವೆಂದರೆ ಕಲಿಕೆ ಇಲ್ಲದಿರುವುದು, ಕಲಿಕೆ ಕ್ಷೀಣಿಸುತ್ತದೆ, ಕಲಿಕೆ ಏರ್ಪಡುತ್ತದೆ, ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಕಲಿಕೆ ವರ್ಗಾವಣೆ ಅಂತ ಹೇಳಿದಾಗ ಆಪ್ಷನ್ ಡಿ ಬೇರೆ ವಿಷಯದಲ್ಲಿ ಕಲಿಕೆ ಉಂಟಾಗ್ತಕ್ಕಂಥದ್ದು ಕಲಿಕಾ ವರ್ಗಾವಣೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 105ನೇ ಕ್ವಶನ್ನು, ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಏನಕ್ಕೋಸ್ಕರ? ಮನೋರಂಜನೆಗಾಗಿ, ಗಳಿಕೆಗಾಗಿ, ವೈಯಕ್ತಿಕ ತೃಪ್ತಿಗಾಗಿ, ಪ್ರತಿಭೆಯ ಬೆಳವಣಿಗೆಗಾಗಿ ಅಂತ ಕೊಟ್ಟಿದ್ದಾರೆ. ಬಾಹ್ಯವಾಗಿ ಇಟ್ ಮೀನ್ಸ್ ಹೊರಗಿನಿಂದ ಬರ್ತಕ್ಕಂಥ ಒಂದು ಅಭಿಪ್ರೇರಣೆ ಆಗಿರುತ್ತೆ. ಸೊ ತಾನು ಅಭಿಪ್ರೇರಣೆ ತಗೊಂಡಾಗ ಇಟ್ ಮೀನ್ಸ್ ಆಂತರಿಕ ಪ್ರೇರಣೆ ಅಂತ ಹೇಳಿದಾಗ ಮನೋರಂಜನೆ ಆಗಿರುತ್ತೆ ಆ್ಯಂಡ್ ವೈಯಕ್ತಿಕ ತೃಪ್ತಿ ಅಂತ ಬರುತ್ತೆ. ಇಲ್ಲಿ ಬಾಹ್ಯವಾಗಿ ಅಂತ ಇಟ್ ಮೀನ್ಸ್ ಬೇರೆಯವರಿಂದ ಅಭಿಪ್ರೇರಣೆಗೆ ಒಳಪಡ್ತಕ್ಕಂಥದ್ದು ಗಳಿಕೆಗಾಗಿ. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್, ಹಸಿವು, ಬಾಯಾರಿಕೆ, ಮೈಥುನ, ಆಯಾಸ ಇವುಗಳು ಪ್ರಧಾನ ಪ್ರೇರಣೆ, ಅನುಷಂಗಿಕ ಪ್ರೇರಣೆ, ಆರ್ಥಿಕ ಪ್ರೇರಣೆ ಆ್ಯಂಡ್ ಸಾಮಾಜಿಕ ಪ್ರೇರಣೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಎ ಪ್ರಧಾನ ಪ್ರೇರಣೆ. ಹಸಿವು, ಬಾಯಾರಿಕೆ, ಮೈಥುನ, ಆಯಾಸ ಇವೆಲ್ಲ ಒಬ್ಬ ವ್ಯಕ್ತಿಗೆ ಪ್ರಧಾನವಾಗಿ ಇರ್ತಕ್ಕಂಥ ಒಂದು ಪ್ರೇರಣೆಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಂಶಾಭಿವೃದ್ಧಿ, ದಾಂಪತ್ಯದ ಸುಖ ಸಂತೋಷಗಳು, ಪ್ರೀತಿ, ವಾತ್ಸಲ್ಯಗಳು, ನೋವು, ನಲಿವುಗಳು ಇವು ಏನು ಅಂತ ಕೇಳಿದರೆ ಇದು ಸಹ ಏನಂತ ಹೇಳಿದರೆ ಆಪ್ಷನ್ ಎ ಲೈಂಗಿಕ ಪ್ರೇರಣೆ ಅಂತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಡ್ಯಾಶ್ ಅವಧಾನದ ತಾಯಿ ಎಂದು ಕರೆಯಲಾಗಿದೆ. ಆಸಕ್ತಿ, ಪ್ರೇರಣೆ, ಅಪ್ರತ್ಯಕ್ಷ ಯಾವುದರಿಂದ ಸಾಧ್ಯವಿಲ್ಲ ಅಥವಾ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಸಕ್ತಿಯನ್ನು ಅವಧಾನದ ತಾಯಿ ಅಂತ ಕರಿತಾ ಹೋಗ್ತಾರೆ. ಸೊ ಆಪ್ಷನ್ ಎ ಆಸಕ್ತಿ ಅವಧಾನದ ತಾಯಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ, ಸ್ಮೃತಿಯ ಕೊನೆಯ ಹಂತ ಯಾವುದು ಅಂತ ಕೇಳಿದರೆ ಕಲಿಕೆ, ಅಭಿಜ್ಞಾನ, ಧಾರಣೆ ಆ್ಯಂಡ್ ಪುನಃಸ್ಮರಣೆ ಅಂತ ಕೊಟ್ಟಿದ್ದಾರೆ. ಅರ್ಜನೆ ಅಥವಾ ಕಲಿಕೆ ಫಸ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಕೊನೆಯ ಹಂತ. ಸೊ ಅರ್ಜನೆ, ಧಾರಣೆ ಆಗಿರ್ಬೋದು, ಪುನಃಸ್ಮರಣೆ ಆಗಿರ್ಬೋದು ಆ್ಯಂಡ್ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಅಭಿಜ್ಞಾನ. ಸೊ ಆಪ್ಷನ್ ಬಿ. ಸೊ ಫಸ್ಟು ಅರ್ಜನೆ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಆ್ಯಂಡ್ ಧಾರಣೆ ಆ್ಯಂಡ್ ಪುನಃಸ್ಮರಣೆ ಆ್ಯಂಡ್ ಅಭಿಜ್ಞಾನ 4 ಹಂತಗಳು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ? ವಿದ್ಯಾರ್ಥಿಯ ಸ್ವಯಂ ಕಲಿಕೆ, ಗುಂಪು ಚಟುವಟಿಕೆ, ಕಲಿಕೆಯ ಉಲ್ಲಾಸದಾಯಕವಾಗಿರುತ್ತದೆ, ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡ್ತಾ ಹೋದ್ರಲ್ಲಿ ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಸೊ ಕಲಿಕೆಯು ಹೆಚ್ಚು ಒತ್ತಡದಿಂದ ಕೂಡಿರ್ತದೆ ಅಂತ ಏನು ಕೊಟ್ಟಿದ್ದಾರೆ. ಸೊ ಇದು ಬಂದು ಬಹುವರ್ಗ ಬೋಧನೆ ಒಂದು ಲಕ್ಷಣ ಆಗೋದಿಲ್ಲ. ಸೊ ಇಲ್ಲಿ ವಿದ್ಯಾರ್ಥಿ ಸ್ವಯಂ ಕಲಿಕೆನೂ ಆಗುತ್ತೆ ಆ್ಯಂಡ್ ಗುಂಪು ಚಟುವಟಿಕೆ ಇರುತ್ತೆ ಬಹುವರ್ಗ ಅಂತ ಹೇಳಿದಾಗ, ಆ್ಯಂಡ್ ಕಲಿಕೆಯು ಸಹ ಎಲ್ಲ ಮಕ್ಕಳು ಸಹ ಉಲ್ಲಾಸದಿಂದ ಕಲಿತಾ ಹೋಗ್ತಾರೆ. ಬಟ್ ಇಲ್ಲಿ ಕಲಿಕೆ ಹೆಚ್ಚು ಒತ್ತಡದಿಂದ ಕೂಡಿರ್ತದೆ ಅಂತಕ್ಕಂಥದ್ದು ಆನ್ಸರ್ ಇದಕ್ಕೆ ಒಂದು ಬಹುವರ್ಗ ಬೋಧನೆಗೆ ಆಗದೆ ಇರತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು. ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಯಾವ ಒಂದು ಇದು ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದರೆ ಮಕ್ಕಳ ತೀವ್ರ ಪ್ರತಿಕ್ರಿಯೆ, ಮಕ್ಕಳ ಬಹುಮುಖ ವ್ಯಕ್ತಿತ್ವ, ಮಕ್ಕಳು ಮಾಡುವ ತಪ್ಪುಗಳು, ಮಕ್ಕಳ ಮಾನವೀಯ ಅಭಿವ್ಯಕ್ತಿ ಅಂತ ಕೊಡ್ತಾ ಹೋಗಿದ್ರೆ. ಸೊ ಇಲ್ಲಿ ಮಕ್ಕಳು ಏನು ಮಾಡ್ತಾರೋ ತಪ್ಪುಗಳು ಅದರಿಂದ ಶಿಕ್ಷಕರಿಗೆ ಒಂದು ತಿಳ್ತಕ್ಕಂಥದ್ದು. ಸೊ ಆನ್ಸರ್ ಒಂದು ಆಪ್ಷನ್ ಸಿ ಮಕ್ಕಳು ಮಾಡುವಂಥ ತಪ್ಪುಗಳು. ತರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಮಕ್ಕಳು ಮಾಡ್ತಕ್ಕಂಥ ಒಂದು ತಪ್ಪುಗಳು. ಆ್ಯಂಡ್ ನೆಕ್ಸ್ಟ್ 113ನೇ ಕ್ವಶನ್, ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ಸ್ಮೃತಿ ಸಂಗ್ರಹಣಾ ಮಾದರಿ ಯಾರು ತಯಾರಿಸಿದ್ದು? ಹಾಟ್ಕಿನ್ಸನ್ ಮತ್ತು ಶಫರಿನ್, ಪಿಯಾಜೆ ಮತ್ತು ಬ್ರೂನರ್, ಫ್ರಾಯ್ಡ್ ಮತ್ತು ವುಡ್ವರ್ತ್ ಅಂಡ್ ಡೈನಿಸ್ ಮತ್ತು ಸ್ಕೆಂಪ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಎ ಹಾಟ್ಕಿನ್ಸನ್ ಮತ್ತು ಶಫರಿನ್ ಅಂತಕ್ಕಂಥವ್ರು. 114ನೇ ಕ್ವಶನು, ವರ್ತನೆಯನ್ನು ಹುರಿದುಂಬಿಸುವ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಏನು ಅಂತ ಕೇಳಿದರೆ ವರ್ತನೆಯನ್ನು ಹುರಿದುಂಬಿಸುವಂತಹ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆಯೇ ಅಭಿವ್ಯಕ್ತಿ, ಕಲಿಕೆ, ಅಭಿಪ್ರೇರಣೆ ಆ್ಯಂಡ್ ಸ್ಮೃತಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಅಭಿಪ್ರೇರಣೆ. ಇದೊಂದು ಪ್ರಕ್ರಿಯೆ, ಆಂತರಿಕ ಪ್ರಕ್ರಿಯೆ. ಇಟ್ ಮೀನ್ಸ್ ಒಳಗಡೆ ಆಗಿರ್ಬೋದು ಅಥವಾ ಹೊರಗಡೆಯಿಂದ ಬರ್ತಕ್ಕಂಥದ್ದಾಗಿರ್ಬೋದು, ವರ್ತನೆಯನ್ನು ಹುರಿದುಂಬಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮಗುವು ಅಕ್ಷರಾಭ್ಯಾಸ ಮಾಡುವಂಥ ವಿಧಾನ ಯಾವುದು? ಪ್ರಯತ್ನ, ದೋಷ, ಅನುಕರಣೆ, ಒಳನೋಟ ಆ್ಯಂಡ್ ಪರಿವರ್ತನಾ ರೀತಿ ಅಂತ ಕೊಟ್ಟಿದ್ದಾರೆ. ಮಗುವು ಅಕ್ಷರಾಭ್ಯಾಸ, ಪ್ರಯತ್ನ, ದೋಷ, ಕಲಿಕಾ ಸಿದ್ಧಾಂತದ ಏನು ಹೇಳ್ತೀವೋ ಸೊ ಅದು ಬಂದು ಮಗುವು ಅಕ್ಷರಾಭ್ಯಾಸವನ್ನು ಮಾಡ್ತಕ್ಕಂಥ ಒಂದು ವಿಧಾನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯವನ್ನು ಮಾಡುತ್ತದೆ? ಕಲಿಕೆ, ಕಲ್ಪನೆ, ಹಗಲುಗನಸು ಆ್ಯಂಡ್ ಊಹೆ ಅಂತ ಕೊಟ್ಟಿದ್ದಾರೆ. ಹೆಸರು ಬರ್ತಕ್ಕಂಥದ್ದು ಪರಿಪಕ್ವತೆ ಬರ್ತಕ್ಕಂಥದ್ದೇ ಕಲಿಕೆಯಲ್ಲಿ ಮೇಯ್ನಾಗಿ. ಸೊ ಆಪ್ಷನ್ ಎ ಏನಿದೆ ಕಲಿಕೆಯಲ್ಲಿ ಈ ಒಂದು ಪರಿಪಕ್ವತೆ ತುಂಬ ಸಹಾಯಕ ಆಗಿರ್ತಕ್ಕಂಥದ್ದು ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು ಮಂದಗಾಮಿ ಕಲಿಕಾರ್ಥಿಯು ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು, ಸರಾಸರಿ ಬುದ್ಧಿಶಕ್ತಿಯ ಕೆಳಮಟ್ಟದಲ್ಲಿರುವ ಮಗು, ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟಲ್ಲಿರ್ತಕ್ಕಂಥ ಮಗು, ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದೇ ರೀತಿ ನಮಗೆ ಅರ್ಥನ ಕೊಡ್ತಾ ಹೋಗುತ್ತೆ. ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ಮಗು ಅಂತಕ್ಕಂಥದ್ದು ಈ ಒಂದು ಮಂದಗಾಮಿಗೆ ಬರ್ತಕ್ಕಂಥದ್ದಲ್ಲ. ಆ್ಯಂಡ್ ಸರಾಸರಿ ಬುದ್ಧಿಶಕ್ತಿಯ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗು ಏನಿದೆಯೋ ಇದು ಮಂದಗಾಮಿಯ ಕಲಿಕಾರ್ಥಿ ಅಂತಕ್ಕಂಥ ಮಗುವಿಗೆ ಸೇರ್ಕೊಡ್ತಕ್ಕಂಥದ್ದು. ಸರಾಸರಿ ಬುದ್ಧಿಶಕ್ತಿಯ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗುನ ನಾವು ಮಂದಗಾಮಿ ಕಲಿಕೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಮನೋಧೋರಣೆಗಳು ಯಾವ ರೀತಿ ಇರುತ್ತೆ? ಅನುವಂಶೀಯ ವರ್ತನೆನ, ಕಲಿಕಾ ವರ್ತನೆನ, ಕಲಿಕೆ ಮತ್ತು ಅನುವಂಶೀಯವಾಗಿ ಬರ್ತಕ್ಕಂಥದ್ದು ಸ್ವಾಭಾವಿಕ ವರ್ತನೆ ಅಂತ ಕೇಳಿದರೆ ಸೊ ಆನ್ಸರ್ ಅಂತ ಹೇಳಿದ್ರೆ ಕಲಿಕೆ ಅಂತ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಮನೋಧೋರಣೆಗಳು. ಆಪ್ಷನ್ ಬಿ ಏನಿದೆ ಕಲಿಕೆಯ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟ್ ಕ್ವಶನು, ಮನೋವಿಜ್ಞಾನದ ವಿಷಯದ ಅಧ್ಯಯನವು ಈ ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ? ಮನೋವಿಜ್ಞಾನದ ವಿಷಯದ ಅಧ್ಯಯನ ಇಟ್ ಮೀನ್ಸ್ ಮನೋವಿಜ್ಞಾನ ಏನಿಗೋಸ್ಕರ ಬೇಕಾಗಿರ್ತಕ್ಕಂಥದ್ದು? ವ್ಯಕ್ತಿಗಳ ವರ್ತನೆಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗಳ ವರ್ತನೆಯನ್ನು ವರ್ಗೀಕರಣ ಮಾಡ್ತಕ್ಕಂಥದ್ದು, ವ್ಯಕ್ತಿಗಳ ವರ್ತನೆ ಸಾಮಾನ್ಯೀಕರಿಸ್ತಕ್ಕಂಥದ್ದು, ಅಥವಾ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸ್ತಕ್ಕಂಥದ್ದು? ಏನಿಗೋಸ್ಕರ ಈ ಒಂದು ಮನೋವಿಜ್ಞಾನದ ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ಸೊ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸ್ತಕ್ಕಂಥದ್ದು, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ತನಕ ನೋಡ್ತಿದ್ವಿ ಮನೋವಿಜ್ಞಾನ ಅಂತ ಹೇಳಿದ್ರೆ ವ್ಯಕ್ತಿಗಳ ವರ್ತನೆ ಅಂತ ನೋಡ್ತಾ ಇದ್ವಿ ಅಥವಾ ಪ್ರಾಣಿಗಳ ಒಂದು ವರ್ತನೆ ಅಂತ ನೋಡ್ತಾ ಇದ್ವಿ. ಬಟ್ ಆ ಒಂದು ವಿಷಯದ ಅಧ್ಯಯನ ಏನಕ್ಕೋಸ್ಕರ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ವ್ಯಕ್ತಿಗಳ ವರ್ತನೆಯನ್ನು ಪರಿವರ್ತಿಸೋದಕ್ಕೋಸ್ಕರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಚೈತನ್ಯ ಮಾದರಿಯ ಈ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ? ಅಭಿನಯ, ಪ್ರಾತಿನಿಧ್ಯ, ಚಿತ್ರರೂಪ, ಸಾಂಕೇತಿಕ ಆ್ಯಂಡ್ ಮೂರ್ತ ರೂಪ ಅಂತ ಕೊಟ್ಟರೆ ಚೈತನ್ಯ ಮಾದರಿ ಅಂತ ಹೇಳಿದಾಗ ಇಲ್ಲಿ ನಲಿಕಲಿ ಅಂತಕ್ಕಂಥ ಆಲ್ಮೋಸ್ಟ್ ಬರ್ತಕ್ಕಂಥದ್ದು. ಸೊ ಈ ಥರ ಒಂದು ವಿಧಾನ ಅಂತ ಹೇಳಿದಾಗ ಅಭಿನಯ ಪ್ರಾತಿನಿಧ್ಯ ಇಟ್ ಮೀನ್ಸ್ ಅಭಿನಯಕ್ಕೆ ಒಂದು ಪ್ರಿಫರೆನ್ಸನ್ನು ಕೊಡ್ತಾ ಹೋಗ್ತಾರೆ. ಸೊ ಚೈತನ್ಯ ಮಾದರಿ ಅಂತ ಹೇಳಿದಾಗ ಅಲ್ಲಿ ಅಭಿನಯ, ನಟನೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ನೆಕ್ಸ್ಟ್ ಪರಿಪಕ್ವನ ಇದು ರಿಪೀಟೆಡ್ ಕ್ವಶನ್, ಆನ್ಸರ್ ಬಂದು ಕಲಿಕೆ. ನೆಕ್ಸ್ಟ್ ಇವುಗಳಲ್ಲಿ ಯಾವುದನ್ನು ಕಲಿಕೆ ಗುಣಲಕ್ಷಣ ಎಂದು ಪರಿಗಣಿಸಲಾಗದು? ಕಲಿಕೆಗೆ ಒಂದು ಗುಣಲಕ್ಷಣ ಈ ಕೆಳಗಡೆ ಕಂಡಂತೆ ಯಾವುದೊಂದು ಆಗೋದಿಲ್ಲ ಅಂತ ಕೇಳಿದರೆ ವರ್ತನೆಯ ಅಧ್ಯಯನವೇ ಕಲಿಕೆ ಅಂತ ಕೊಟ್ಟಿದ್ದಾರೆ. ವರ್ತನೆಯ ಅಧ್ಯಯನವೇ ಕಲಿಕೆ, ಕಲಿಕೆಯ ವರ್ತನೆಯನ್ನು ಮಾರ್ಪಡಿಸುವಂಥ ಒಂದು ಪ್ರಕ್ರಿಯೆ, ಕಲಿಕೆಯು ಅನುಭವಗಳಿಂದ ಉಂಟಾಗುವುದು, ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆ ಕ್ವಶನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಗುಣಲಕ್ಷಣ ಅಲ್ಲ, ಕಲಿಕೆಯ ಒಂದು ಗುಣಲಕ್ಷಣ ಅಲ್ಲ ಅಂತ ಹೇಳಿರತಕ್ಕಂಥದ್ದು. ಕಲಿಕೆ ಅಂತಕ್ಕಂಥದ್ದು ವರ್ತನೆಯ ಅಧ್ಯಯನವೇ ಕಲಿಕೆ ಅಂತಕ್ಕಂಥದ್ದು ಆಗುತ್ತೆ. ಇಟ್ ಮೀನ್ಸ್ ವರ್ತನೆಯ ಅಧ್ಯಯನ ಅಲ್ಲಿ ಮನೋವಿಜ್ಞಾನ ಬರುತ್ತೆ ಆ್ಯಂಡ್ ಒಂದು ಅರ್ಥದಲ್ಲಿ ಹೇಳ್ತಾ ಹೋದರೆ ಕಲಿಕೆಯೂ ಸಹ ಆಗ್ತಾ ಹೋಗುತ್ತೆ. ಆ್ಯಂಡ್ ಕಲಿಕೆಯ ವರ್ತನೆಯನ್ನು ಶಾಶ್ವತವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ ಆ್ಯಂಡ್ ಮಾರ್ಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು. ಇಟ್ ಮೀನ್ಸ್ ಕಲಿಕೆ ಅಂತ ಹೇಳಿದಲ್ಲಿ ಬದಲಾವಣೆ ಅಂತಕ್ಕಂಥ ಅರ್ಥನೂ ಸಹ ಬರ್ತಾ ಹೋಗುತ್ತೆ. ಹಾಗಾಗಿ ಇದು ಸಹ ನಾವು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಕಲಿಕೆಯು ಅನುಭವಗಳಿಂದ ಉಂಟಾಗುವುದು, ಹೌದಲ್ವಾ? ಸೊ ಕಲಿಕೆ ಅಂತಕ್ಕಂಥ ಅನುಭವದಿಂದನೂ ಬರುತ್ತೆ ಆ್ಯಂಡ್ ಕಲಿಯೋದ್ರಿಂದನೂ ಸಹ ನಮ್ಗೆ ಬರ್ತಾ ಹೋಗುತ್ತೆ. ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ ಅಂತ ಕೊಟ್ಟಿದ್ದಾರೆ. ಸೊ ಕಲಿಯದೇ ಇರ್ತಕ್ಕಂಥದ್ದು ಕಲಿಕೆಯ ಒಂದು ಭಾಗ ಆಗುತ್ತಾ? ನೋ ವೇ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟು ಕಲಿಕಾಕಾರನ ಸ್ವಯಂ ನಿಯಮಗಳು ಸಂಬಂಧಿಸಿರುವುದು ಏನಕ್ಕೋಸ್ಕರ? ಸ್ವಯಂ ಶಿಸ್ತು ಮತ್ತು ನಿಯಂತ್ರಣ, ವಿದ್ಯಾರ್ಥಿ ಪ್ರತಿನಿಧಿಗಳಿಂದ ರೂಪಿತವಾದ ನಿಯಮಗಳು, ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರೇರಿಸುವ ಸಾಮರ್ಥ್ಯ, ವಿದ್ಯಾರ್ಥಿ ವರ್ತನೆಗಳಿಗೆ ನಿಯಮಗಳನ್ನು ರೂಪಿಸುವುದು. ಕಲಿಕಾಕಾರನ ಸ್ವಯಂ ನಿಯಮಗಳು ಏನು ಕಲಿತಾ ಇರ್ತಾನೋ ಅವನ ಒಂದು ಸ್ವಂತ ನಿಯಮಗಳು ಏನನ್ನು ರೂಪಿಸ್ತವೆ ಇಲ್ಲಿ ಅಂತ ಹೇಳಿದರೆ ಸಂಬಂಧಿಸ್ತವೆ ಅಂತ ಕೇಳಿರ್ತಕ್ಕಂಥದ್ದು ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರೇರಿಸುವಂಥ ಒಂದು ಸಾಮರ್ಥ್ಯ, ಆಪ್ಷನ್ ಸಿ. ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರೇರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಸ್ವಯಂ ನಿಯಮ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ? ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಜನ್ಮದಾತ ವರ್ತನೆ, ಸಹಪಾಠಿ ವರ್ತನೆ, ಕಲಿಯುವವನ ವರ್ತನೆ, ಶಿಕ್ಷಕನ ವರ್ತನೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಮ್ಗೆ ಗೊತ್ತಾಗುತ್ತೆ ಆನ್ಸರ್ ನೋಡಿದ ತಕ್ಷಣ ಕಲಿಕಾ ಪ್ರಕ್ರಿಯೆ ಅಂತಕ್ಕಂಥದ್ದು ಕಲಿಯುವವನ ಒಂದು ವರ್ತನೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನು ಮೊದಲು ರೂಪಿಸಿದ ಮನೋವಿಜ್ಞಾನಿ ಯಾರು? ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಜಾಗೃತ ಗುಣ ಅನುಬಂಧನ ಮಾರ್ಗವನ್ನು ಇಟ್ ಮೀನ್ಸ್ ಬೋಧನೆ ಮತ್ತು ಕಲಿಕೆಗೋಸ್ಕರ ಮಾಡಿರ್ತಕ್ಕಂಥದ್ದು ಮೊದಲು ರೂಪಿಸಿದ ಮನೋವಿಜ್ಞಾನಿ ಯಾರು? LM ಟರ್ಮನ್, BF ಸ್ಕಿನ್ನರ್ ಆ್ಯಂಡ್ ಜೀನ್ ಪಿಯಾಜೆ ಆ್ಯಂಡ್ ಥಾರ್ನ್ಡೈಕ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಆಪ್ಷನ್ ಡಿ, ಥಾರ್ನ್ಡೈಕ್. ಆ್ಯಂಡ್ ನೆಕ್ಸ್ಟು ಜಾಗೃತ ವರ್ತನ ಅನುಬಂಧನ ಮಾರ್ಗವು ಮಾಡುವುದು ಪ್ರತಿಸ್ಪಂದ ಅನುಬಂಧನೆ, ಕಲಿಕೆಯ ಮರುಗಳಿಕೆ, ಬಹುಮಾನ ಅನುಬಂಧನೆ, ಪ್ರಚೋದಕ ಅನುಬಂಧನೆ ಅಂತ ಕೊಟ್ಟಿದ್ದಾರೆ. ಜಾಗೃತ ವರ್ತನ ಅನುಬಂಧನ ಮಾರ್ಗವು ಮಾಡ್ತಕ್ಕಂಥದ್ದು ಏನನ್ನ? ಆನ್ಸರು ಪ್ರತಿಸ್ಪಂದ ಅನುಬಂಧನೆ, ಆಪ್ಷನ್ ಎ ಏನಿದೆ ಪ್ರತಿಸ್ಪಂದ ಅನುಬಂಧನೆ. ಆ್ಯಂಡ್ ನೆಕ್ಸ್ಟ್ ಕಲಿಕೆ ಪ್ರಾರಂಭಿಸಲು ಅಗತ್ಯ ಅಭಿಪ್ರೇರಣೆ ನೀಡುವುದು ಯಾವುದು? ಅವಕಾಶನ, ಸ್ವಾತಂತ್ರ್ಯನ, ಬಹುಮಾನನ, ಉತ್ತೇಜನ ಅಂತ ಕೇಳಿದರೆ ಕಲಿಕೆ ಪ್ರಾರಂಭಿಸಲು ಅಗತ್ಯ ಅಭಿಪ್ರೇರಣೆ ನೀಡ್ತಕ್ಕಂಥದ್ದು ಅವಕಾಶ, ಸ್ವಾತಂತ್ರ್ಯ, ಬಹುಮಾನ, ಉತ್ತೇಜನ. ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಎಲ್ಲ ಸಹ ಸರಿ ಅಂತ ಅನಿಸುತ್ತೆ. ಬಹುಮಾನದಿಂದನೂ ಅಭಿಪ್ರೇರಣೆ ಬರುತ್ತೆ, ಸ್ವಾತಂತ್ರ್ಯ ಕೊಡೋದ್ರಿಂದ ಅಭಿಪ್ರೇರಣೆ ಬರುತ್ತೆ ಆ್ಯಂಡ್ ಅವಕಾಶ ಕೊಡೋದ್ರಿಂದ ಅಭಿಪ್ರೇರಣೆ ಬರುತ್ತೆ ಆ್ಯಂಡ್ ಉತ್ತೇಜನ ಅಂತ ಕೊಟ್ಟಾಗ ಇಲ್ಲಿ
ಅಭಿಪ್ರೇರಣೆ ಮೀನ್ಸ್ ಮೋಟಿವೇಶನ್ ಅಂತ ಹೇಳ್ತೀವಿ, ಉತ್ತೇಜನವನ್ನು ಕೊಡ್ತಕ್ಕಂಥದ್ದು. ಆಪ್ಷನ್ ಡಿ ಉತ್ತೇಜಿಸ್ತಕ್ಕಂಥದ್ದು ಬಾಹ್ಯ ಪ್ರಚೋದನೆ ಆಗಿರ್ಬೋದು ಅಥವಾ ಆಂತರಿಕ ಪ್ರಚೋದನೆ ಆಗಿರ್ಬೋದು. ಇಲ್ಲಿ ಉತ್ತೇಜನ ಕೊಡ್ತಕ್ಕಂಥದ್ರಿಂದ ಅಭಿಪ್ರೇರಣೆಯನ್ನು ನೀಡ್ತಕ್ಕಂಥದ್ದು ಆಗುತ್ತೆ, ಅಲ್ಲಿ ಕಲಿಕೆ ಉತ್ತಮ ಮಟ್ಟದಲ್ಲಿ ಸಾಗುತ್ತೆ. ಆನ್ಸರ್ ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅವರ ಈ ಗುಣವನ್ನು ಹುರಿದುಂಬಿಸುವುದು. ಕಾರ್ಯೋನ್ಮುಖತೆ, ತಟಸ್ಥ ಬುದ್ಧಿ, ಸ್ವಯಂ ಸೇವಾ ಚೈತನ್ಯ, ಆಂತರಿಕ ಸಂಪನ್ಮೂಲ. ವಿದ್ಯಾರ್ಥಿಗಳಿಗೆ ನಾವು ಏನು ಅಭಿಪ್ರೇರಣೆ ಮಾಡ್ತೀವಿ ಅಲ್ಲಿ ಅವರಲ್ಲಿ ಯಾವ ಒಂದು ಗುಣ ಎದ್ದು ನಿಲ್ಲುತ್ತೆ ಅಥವಾ ಹುರಿದುಂಬಿಸುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕಾರ್ಯೋನ್ಮುಖತೆ, ತಟಸ್ಥ ಬುದ್ಧಿ, ಸ್ವಯಂ ಸೇವಾ ಚೈತನ್ಯ ಆ್ಯಂಡ್ ಆಂತರಿಕ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ. ಕಾರ್ಯೋನ್ಮುಖತೆ ಆಪ್ಷನ್ ಎ. ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡು ಮಾರ್ಗಗಳನ್ನು ಹೊಂದಿಸಿಕೊಂಡಿದೆ. ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಯಾವ ಎರಡು ಮಾರ್ಗಗಳನ್ನು ಹೊಂದಿಸಿಕೊಂಡಿದೆ? ಮಾನವೀಯ ಮತ್ತು ಚಿಕಿತ್ಸಾತ್ಮಕ, ಸಂಜ್ಞಾನಾತ್ಮಕ ಮತ್ತು ಶೈಕ್ಷಣಿಕ, ಮಾನವೀಯ ಮತ್ತು ವರ್ತನವಾದಿ ಆ್ಯಂಡ್ ಸಂಜ್ಞಾನಾತ್ಮಕ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಸಿ ಮಾನವೀಯ ಆ್ಯಂಡ್ ವರ್ತನವಾದ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸ್ಕಿನ್ನರ್ ಅನ್ನು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನು ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಬಿ ಎಫ್ ಸ್ಕಿನ್ನರ್ ಅವರು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನು. ತಿರಸ್ಕಾರ, ಶಿಕ್ಷೆ, ಪುನರ್ಬಲನ, ಸ್ಥೈರ್ಯಹೀನತೆ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಯಾವುದೋ ಒಂದು ಕೃತಿಯಿಂದ ಕೆಲಸ ಮಾಡಿದಾಗ ಅವರ ಬೆನ್ನಲ್ಲಿ ಪ್ರಸನ್ನತೆ ಮೀನ್ಸ್ ಇದು ಧನಾತ್ಮಕವಾಗಿರ್ತಕ್ಕಂಥದ್ದು. ಯಾವೊಂದು ಪರಿಣಾಮವನ್ನು ಕೊಡಬಹುದು? ತಿರಸ್ಕಾರನ, ಶಿಕ್ಷೆನ, ಪುನರ್ಬಲನ, ಸ್ಥೈರ್ಯಹೀನತೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಸನ್ನತೆ ಅಂತ ಹೇಳಿದಾಗ ಇಲ್ಲಿ ಹೊಗಳಿಕೆ ಬರಬೇಕು, ಇಲ್ಲ ಪುನರ್ಬಲನ ಬರಬೇಕು, ಇಲ್ಲ ಬಹುಮಾನ ಬರಬೇಕು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಪುನರ್ಬಲನ ಧನಾತ್ಮಕವಾಗಿ ಕೊಡ್ತಕ್ಕಂಥ ಒಂದು ಪರಿಣಾಮ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಶಿಕ್ಷಕರು ವಿದ್ಯಾರ್ಥಿಯನ್ನು ಇಚ್ಛಿತ ಕಲಿಕಾ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು, ಅದು ಹೀಗೆ ಅಂತ ಕೊಟ್ಟಿದ್ದಾರೆ. ಶಿಕ್ಷಕರು ವಿದ್ಯಾರ್ಥಿಯನ್ನು ಇಚ್ಛಿತ ಕಲಿತ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು. ಯಾವ ರೀತಿ? ಜನ್ಮದಾತರಿಗೆ ವರದಿಯನ್ನು ಮಾಡುವುದು, ಪುನಃ ಕಲಿಕೆಯ ಕವಾಯತನ್ನು ಮಾಡಿಸುವುದು, ಹೆಚ್ಚು ಕಲಿಕಾ ಅವಕಾಶಗಳಿಂದ, ಕಲಿಕೆಯ ಸ್ಥಾನ ಗುರುತಿಸಿ ಉತ್ತೇಜನವನ್ನು ನೀಡುವುದರಿಂದ ಅಂತ ಕೇಳಿದರೆ. ಸೊ ಇಲ್ಲಿ ಮಕ್ಕಳಿಗೆ ಹವ್ಯಾಸಗಳೆಡೆಗೆ ಹೆಚ್ಚಿನ ಪರಿಣಾಮಕಾರಿಯನ್ನು ಮಾಡಬೇಕಂತ ಹೇಳಿದರೆ ಜನ್ಮದಾತರಿಗೆ ವರದಿ ನೀಡುವುದನ್ನು ಮಗು ಕಲಿಯೋದಿಲ್ಲ. ಆ್ಯಂಡ್ ಪುನಃ ಕಲಿಕೆಯ ಕವಾಯತ್ತು ಮಾಡಿಸುವುದರಿಂದ ಇಟ್ ಮೀನ್ಸ್ ಮಗುಗೆ ಯಾವುದೇ ಒಂದು ಆಸಕ್ತಿ ಇಲ್ಲ, ಪ್ರೇರಣೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಎಷ್ಟೇ ಮಾಡಿಸಿದ್ರು ಮಗು ಕಲಿಯೋದಿಲ್ಲ, ಅದು ಪರಿಣಾಮಕಾರಿಯಾಗೂ ಸಹ ಇರೋದಿಲ್ಲ. ಆ್ಯಂಡ್ ಹೆಚ್ಚು ಕಲಿಕಾ ಅವಕಾಶಗಳಿಂದ ಅಂತ ಹೇಳಿದಾಗ ಕಲಿಕೆ ಅವಕಾಶಗಳನ್ನ ಕೊಟ್ಟರೂ ಸಹ ಮಗು ಕಲಿಬೇಕು. ಅಲ್ಲಿ ಫಸ್ಟ್ ಆಫ್ ಆಲ್ ಅವಕಾಶಗಳು ಕೊಟ್ಟರೆ ಸಾಲದು, ಮಗು ಕಲಿತಕ್ಕಂಥ ಒಂದು ಮನಸ್ಥಿತಿ ಮಗುವಿಗೆ ಇರಬೇಕು. ಸೊ ಹಾಗೆ ಇದು ಸಹ ನಾವು ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಲಿಕೆಯ ಸ್ಥಾನವನ್ನು ಗುರುತಿಸಿ ಉತ್ತೇಜನವನ್ನು ನೀಡ್ತಕ್ಕಂಥ ಹೆಸರು ಮಗು ಯಾವ ಒಂದು ಸ್ಥಾನದಲ್ಲಿ ಇರುತ್ತೋ ಸೊ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಿ ಆ ಒಂದು ಸ್ಥಾನದಲ್ಲಿ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಮಗುವನ್ನು ನಾವು ಉತ್ತೇಜನ ಮೋಟಿವೇಟ್ ಮಾಡ್ತಕ್ಕಂಥದ್ದು ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟು, ಆಸಕ್ತಿಯು ಸುಪ್ತ ಅವಧಾನವಾಗಿದೆ ಆ್ಯಂಡ್ ಅವಧಾನವು ಡ್ಯಾಶ್ರಲ್ಲಿನ ಆಸಕ್ತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಸಕ್ತಿಯು ಸುಪ್ತ ಅವಧಾನವಾಗಿದೆ ಆ್ಯಂಡ್ ಅವಧಾನವು ಡ್ಯಾಶ್ರಲ್ಲಿನ ಆಸಕ್ತಿಯಾಗಿದೆ. ಅವಧಾನ ಅಂತಕ್ಕಂಥ ಅಧ್ಯಯನದಲ್ಲಿನ ಆಸಕ್ತಿನ ಅಥವಾ ಓದುವುದರಲ್ಲಿನ ಆಸಕ್ತಿನ, ಆಟದಲ್ಲಿ ಆಸಕ್ತಿನ ಅಥವಾ ಕ್ರಿಯೆಯಲ್ಲಿನ ಆಸಕ್ತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಓದುವುದು. ಆ್ಯಂಡ್ ನೆಕ್ಸ್ಟು, ಡ್ಯಾಶ್ ಇದು ಇಷ್ಟಪಟ್ಟ ಗುರಿಗಳನ್ನು ತಲುಪುವಂತೆ ಮಾಡುವ ಆಂತರಿಕ ಸ್ಥಿತಿಯಾಗಿದೆ. ಎಡಬಿಡದ ಅಭ್ಯಾಸ, ಅಂತಃಪ್ರೇರಣೆ, ಅಭಿರುಚಿ ಆ್ಯಂಡ್ ಅಭಿಕ್ಷಮತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಡ್ಯಾಶ್ ಇದು ಇಷ್ಟಪಟ್ಟ ಗುರಿಗಳನ್ನು ತಲುಪುವಂತೆ ಮಾಡುವಂತಹ ಒಂದು ಆಂತರಿಕ ಸ್ಥಿತಿಯಾಗಿದೆ. ಆಲ್ಮೋಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಇಷ್ಟಪಟ್ಟ ಗುರಿ ಆಲ್ರೆಡಿ ನಮಗೆ ಇಷ್ಟ ಆಗಿದೆ, ಅಲ್ಲೊಂದು ಅಭಿಪ್ರೇರಣೆಯೂ ಸಹ ಆಗಿರುತ್ತೆ. ಇಟ್ ಮೀನ್ಸ್ ನಮ್ಮ ಮನಸ್ಸಿಂದ ನಮಗೆ ಒಂದು ಪ್ರೇರಣೆ ಆಗಿರುತ್ತೆ, ಯಾಕಂದರೆ ಇಲ್ಲಿ ಇಷ್ಟಪಟ್ಟ ಗುರಿ ಅಂತ ಹೇಳಿರ್ತೀವಲ್ವ. ಸೊ ಹಾಗಾಗಿ ಆಂತರಿಕವಾಗಿ ಅಲ್ಲಿ ಪ್ರೇರಣೆ ಆಗಿರುತ್ತೆ. ಆ ಒಂದು ಪ್ರೇರಣೆ ಆಗಿದ್ದು ಆ ಒಂದು ಇಷ್ಟ ಆಗಿದೆ ಆ ಕೆಲಸ ಅಂತ ಅಂದಾಗ ಆ ಕೆಲಸವನ್ನು ಗುರಿ ತಲುಪಬೇಕಂತಂದರೆ ಏನು ಮಾಡಬೇಕು? ನಾವು ಅದರ ಒಂದು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಆಪ್ಷನ್ ಎ ಎಡಬಿಡದೆ ಅಭ್ಯಾಸವನ್ನು ಮಾಡಿದಾಗ ಮಾತ್ರ ನಾವು ಆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಸೊ ಇಲ್ಲಿ ಇಷ್ಟಪಟ್ಟಿಲ್ಲ ಅಂತ ಹೇಳಿದರೆ ಅಲ್ಲಿ ಒಂದು ಅಂಥ ಪ್ರೇರಣೆ ಬೇಕಾಗಿರುತ್ತೆ ಅಂತ ಒಪ್ಕೋಬೋದಿತ್ತು. ಬಟ್ ಅಲ್ಲಿ ಆಲ್ರೆಡಿ ಪ್ರೇರಣೆ ಇದೆ, ಇಷ್ಟಪಟ್ಟು ಸಹ ಆಗಿದೆ. ಇಷ್ಟಪಟ್ಟಂಥ ಗುರಿಗಳನ್ನು ತಲುಪಬೇಕಂತ ಹೇಳಿದ್ರೆ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ.
ಪ್ರೋತ್ಸಾಹ ಆ್ಯಂಡ್ ಬಹುಮಾನಗಳು ಕಲಿಕೆಯ ದಿಕ್ಕನ್ನು ಬದಲಿಸುವವು, ಕಲಿಕೆಯನ್ನು ಹೆಚ್ಚಿಸುವವು, ಕಲಿಕೆಯನ್ನು ಸ್ಪಷ್ಟಗೊಳಿಸುವವು, ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕಲಿಕೆ ಮತ್ತು ಪ್ರೋತ್ಸಾಹ ಮತ್ತು ಬಹುಮಾನ ಅಂತಕ್ಕಂಥದ್ದು ಕಲಿಕೆಯನ್ನು ಹೆಚ್ಚಿಸುತ್ತೆ ಅಲ್ವಾ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ. ಹಿಂದೆ ಕಲಿತ ವಿಷಯಗಳನ್ನು ಧಾರಣೆ ಮಾಡುವುದು, ನೆನಪಿಸುವುದು. ಸೊ ಇಟ್ ಮೀನ್ಸ್ ಆಲ್ರೆಡಿ ಕಲ್ತಿರ್ತಕ್ಕಂಥ ವಿಷಯಗಳನ್ನು ನಾವು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನೆನಪಿಸ್ಕೊಳ್ತಕ್ಕಂಥದ್ದು. ನೆನಪು ಅಂತ ಹೇಳಿದಾಗಲೇ ಸ್ಮೃತಿ ಅಂತ ಬರುತ್ತೆ, ಮರೆವು ಅಂತ ಹೇಳಿದ್ರೆ ವಿಸ್ಮೃತಿ ಅಂತ ಬರುತ್ತೆ. ಸೊ ಸ್ಮೃತಿ ಬಂದು ಆಪ್ಷನ್ ಸಿ, ಸ್ಮೃತಿ, ನೆನಪಿಸ್ಕೊಳ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿ ಇರುವುದಿಲ್ಲ, ಅಡೆತಡೆಯನ್ನು ಮಾಡುವುದಿಲ್ಲ. ಇಂಥ ಕಲಿಕೆಯ ವರ್ಗಾವಣೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ಇಲ್ಲಿ ಪಾಸಿಟಿವ್ ರಿಸಲ್ಟು ಇಲ್ಲ ಅಥವಾ ನೆಗೆಟಿವ್ ರಿಸಲ್ಟು ಇಲ್ಲ. ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿಯೂ ಇರುವುದಿಲ್ಲ. ಇಟ್ ಮೀನ್ಸ್ ಇಲ್ಲಿ ಧನಾತ್ಮಕವಾಗೂ ಇಲ್ಲ, ಅಡೆತಡೆ ಇಟ್ ಮೀನ್ಸ್ ಋಣಾತ್ಮಕವಾಗೂ ಇಲ್ಲ. ಸೊ ಅಲ್ಲಿ ಉಳಿದಿರ್ತಕ್ಕಂಥದ್ದೇನು ಶೂನ್ಯ. ಆಪ್ಷನ್ ಬಿ ಶೂನ್ಯ ವರ್ಗಾವಣೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಕಲಿಕೆಯಲ್ಲಿ ಹಿಂದುಳಿಯುವಿಕೆಯನ್ನು ಡ್ಯಾಶ್ ಆಧಾರದ ಮೇಲೆ ಮಾಪನ ಮಾಡಲಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿಯುವಿಕೆಯನ್ನು ಯಾವ ಒಂದು ಆಧಾರದ ಮೇಲೆ ಮಾಪನವನ್ನು ಮಾಡಲಾಗುತ್ತದೆ? ಸಾಧನೆ ಸೂಚ್ಯಂಕ, ಭಾವನಾತ್ಮಕ ಸೂಚ್ಯಂಕ, ಬುದ್ಧಿಮತ್ತೆಯ ಸೂಚ್ಯಂಕ ಆ್ಯಂಡ್ ಸೃಜನಶೀಲತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೃಜನಶೀಲತೆ ಬರೋದಿಲ್ಲ, ಭಾವನಾತ್ಮಕ ಸೂಚ್ಯಂಕನೂ ಸಹ ಬರೋದಿಲ್ಲ ಒಂದು ಕಲಿಕೆ ಅಂತ ಹೇಳಿದಾಗ. ಇಲ್ಲಿ ಸಾಧನೆ ಸೂಚ್ಯಂಕ ಅಥವಾ ಬುದ್ಧಿಮತ್ತೆಯ ಸೂಚ್ಯಂಕ ಅಂತ ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ ನಾವು ನೋಡ್ತಾ ಹೋದ್ರೆ ಆನ್ಸರು ಆಪ್ಷನ್ ಸಿ, ಬುದ್ಧಿಮತ್ತೆಯ ಸೂಚ್ಯಂಕ. ಆ್ಯಂಡ್ ನೆಕ್ಸ್ಟ್, ಕಲಿಕೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲು ಪಾಲಕರು ಯಾವ ವರ್ತನೆ ಕಾರಣವಾಗುವುದು? ಮಕ್ಕಳು ಕಲಿಕೆಯಲ್ಲಿ ಸಾಧನೆ ಮಾಡಬೇಕಂತಂದರೆ ಪಾಲಕರ ಒಂದು ವರ್ತನೆ ಹೇಗಿರಬೇಕು? ಬಹುಮಾನ ಮತ್ತು ಪ್ರೋತ್ಸಾಹ ಇರಬೇಕಾ, ನಿರ್ಲಿಪ್ತವಾಗಿರುವುದಾ, ಅಥವಾ ಕಾಳಜಿ ಇಲ್ಲದ ವರ್ತನೆನ, ಅಥವಾ ಅಪಮಾನ ಅಂತ ಕೊಟ್ಟಿದ್ದಾರೆ. ಸೊ ನಾವು ಆಲ್ಮೋಸ್ಟ್ ನಾವು ನೋಡ್ತಾ ಹೋದರೆ ನಾವು ತೊಗೋಬೇಕಾದ್ರೆ ಪಾಸಿಟಿವ್ ಒಂದು ಮೈಂಡೆಡ್ ತೊಗೋಬೇಕಾಗುತ್ತೆ, ಅಥವಾ ಪಾಸಿಟಿವ್ ಥಿಂಕ್ ತೊಗೋಬೇಕಾಗುತ್ತೆ, ಪಾಸಿಟಿವ್ ಪಾಯಿಂಟ್ಸ್ ನಾವು ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಬಹುಮಾನ ಮತ್ತು ಪ್ರೋತ್ಸಾಹ ಅಂತಕ್ಕಂಥದ್ದು ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ, ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣವಾಗಿಸುತ್ತದೆ. ಈ ಹೇಳಿಕೆಯು ಆಧರಿಸಿರುವುದು ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣನಾಗಿಸುತ್ತದೆ. ಇದರ ಒಂದು ಹೇಳಿಕೆ ಏನು ಅಂತ ಕೇಳಿದರೆ, ರೂಢಿ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ ಆ್ಯಂಡ್ ಸಾಮೀಪ್ಯ ನಿಯಮ ಅಂತ ಕೊಟ್ಟಿದ್ದಾರೆ. ಸತತ ಅಭ್ಯಾಸ ಅಂತಕ್ಕಂಥದ್ದು ಮಾನವನನ್ನು ಪರಿಪೂರ್ಣವಾಗಿಸುತ್ತದೆ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ರೂಢಿ ನಿಯಮ. ಆಪ್ಷನ್ ಎ ಏನಿದೆ ಆನ್ಸರು ರೂಢಿ ನಿಯಮ ಇದು. ಸೊ ಅಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ನ ಕೊಟ್ಟು ಅಲ್ಲಿ ಅಭ್ಯಾಸನ ಮಾಡ್ತಾ ಇದ್ದರೆ ಸೊ ಅದರ ಅಭ್ಯಾಸ ನಿಯಮ ಅಂತ ಬರಬಹುದು, ಅಥವಾ ಅಲ್ಲಿ ಸಿದ್ಧತೆನ ಮಾಡ್ಕೊಂಡು ಸಿದ್ಧತೆ ಅಂತ ಬರ್ಬೋದು. ಇಲ್ಲಿ ಕೇಳಿರ್ತಕ್ಕಂಥ ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣವಾಗಿಸುತ್ತೆ. ಇದು ರೂಢಿಯಿಂದ ಬಂದಿರತಕ್ಕಂಥದ್ದು, ಒಬ್ಬರು ಬಾಯಿಂದ, ಅಥವಾ ಇದು ಒಂದು ಕಲಿಕೆಯಲ್ಲೇ ಬಂದಿರತಕ್ಕಂಥದ್ದು. ಸೊ ಇದು ರೂಢಿಯಾಗಿ ಬಂದ್ಬಿಟ್ಟಿದೆ. ಇಲ್ಲಿ ಯಾವುದೇ ಒಂದು ಸಿದ್ಧತೆನೇ ಬೇಕು ಅಥವಾ ಒಂದು ನಿಯಮಗಳೇ ಬೇಕು ಅಥವಾ ಒಂದು ಸಿದ್ಧಾಂತಗಳೇ ಬೇಕು ಅಂತಕ್ಕಂಥದ್ದು ಏನಿಲ್ಲ. ಇಲ್ಲಿ ರೂಢಿ ನಿಯಮ ಅಂತ ಹೇಳಿದರೆ ಒಬ್ಬರು ಬಾಯಿಂದ ಅಥವಾ ಒಬ್ಬ ಒಂದು ಬುಕ್ಸಿಂದ ಇನ್ನೊಂದು ಬುಕ್ಸ್ಗಾಗಿರ್ಬೋದು, ಅಥವಾ ಒಬ್ಬ ಮೆಂಟಲಿಂದ ಇನ್ನೊಂದು ಮೆಂಟಲ್ ಇದಕ್ಕೆ ಹೋಗ್ತಕ್ಕಂಥದ್ದಾಗಿರ್ಬೋದು. ಸೊ ಇದು ರೂಢಿಯಿಂದ ಬಂದಿರತಕ್ಕಂಥದ್ದು. ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣವಾಗಿಸುತ್ತದೆ. ಸೊ ಇದು ಜಸ್ಟ್ ಒಂದು ಕಲಿಕೆಗೆ ಅಂತಕ್ಕಂಥದ್ದೇ ಅಲ್ಲ, ಒಂದು ಕೆಲಸಕ್ಕೂ ಸಹ ತೊಗೊಂಡೋಗ್ಲೂ ಸಹ ಈ ಒಂದು ರೂಢಿ ನಮಗೆ ಅಪ್ಲೈ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 140ನೇ ಕ್ವೆಶನ್ ಹೀಗಿದೆ, ಮಾಸ್ಲೋವಿನ ಮಾನವ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಪಟ್ಟದ ಅಗತ್ಯಗಳು ಯಾವುದು? ಮಾಸ್ಲೋವಿನ ಮಾನವ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಪಟ್ಟ ಅಗತ್ಯಗಳವು ಅಹಂ ವಾಸ್ತವೀಕರಣದ ಅಗತ್ಯಗಳು, ಶಾರೀರಿಕ ಅಗತ್ಯಗಳು, ಸುರಕ್ಷತೆ ಅಗತ್ಯಗಳು ಆ್ಯಂಡ್ ಆತ್ಮಗೌರವ ಅಗತ್ಯಗಳು ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ ಎ ಅಹಂ ವಾಸ್ತವೀಕರಣದ ಅಗತ್ಯಗಳು. ಆ್ಯಂಡ್ ನೆಕ್ಸ್ಟು, ಈ ಪರಿಕಲ್ಪನೆ ಕ್ರಿಯಾಜನ್ಯ ಕಲಿಕೆಯ ತತ್ವಗಳಿಗೆ ಹೊಂದಿಕೊಳ್ಳುವುದಿಲ್ಲ. ಸಂರಚಿಸುವಿಕೆ, ಸಾಮೀಪ್ಯತೆ, ರೂಪಿಸುವಿಕೆ ಆ್ಯಂಡ್ ಪುನರ್ಬಲನ ಅಂತ ಕೊಟ್ಟಿದ್ದಾರೆ. ಕ್ರಿಯಾಜನ್ಯ ಕಲಿಕೆಯ ತತ್ವಗಳಲ್ಲಿ ಅಂತಕ್ಕಂಥದ್ದು ಸಂರಚಿಸುವಿಕೆ ಅಂತಕ್ಕಂಥದ್ದು ಬರೋದಿಲ್ಲ. ನೆಕ್ಸ್ಟ್, ಕಲಿಕೆ ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಎಂದು ವಾದಿಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ, ಸೊ ಇದು ಆಲ್ರೆಡಿ ಎಲ್ಲರೂ ಗೊತ್ತಿರ್ತಕ್ಕಂಥ ಆನ್ಸರು ಆಪ್ಷನ್ ಸಿ, ಟಾರಂಡೈಕ್. ನೆಕ್ಸ್ಟ್, ಒಂದು ಕೌಶಲದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯು. ಒಂದು ಕೌಶಲದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯು ಕ್ಲಿಷ್ಟವಾದಾಗ, ಅತಿಯಾದ ಕಲಿಕೆಯಾದಾಗ, ಸುಲಭವಾದಾಗ, ಎಣಿಕೆಯಿಂದಾದಾಗ ಅಂತ ಕೊಟ್ಟಿದ್ದಾರೆ. ಸೊ ಕಲಿಕೆ ಅಂತಕ್ಕಂಥದ್ದು ಯಾವಾಗ ನಮಗೆ ಹೆಚ್ಚು ಕೌಶಲ್ಯ ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಕೇಳಿರೋದು. ಸೊ ಕಲಿಕೆಯು ಸುಲಭವಾದಾಗ, ಆಪ್ಷನ್ ಸಿ. ನೆಕ್ಸ್ಟ್, ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪಗಳು ಅವಧಾನವನ್ನು ಗಳಿಸುತ್ತವೆ.
ವಿದ್ಯಾರ್ಥಿಗಳನ್ನು ಅಭಿಪ್ರೇರಣೆಗೊಳಿಸುತ್ತವೆ, ಆಸಕ್ತಿಯನ್ನು ಮೂಡಿಸುತ್ತವೆ, ವಿವಿಧ ಅನುಭವಗಳನ್ನು ಒದಗಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ವೈವಿಧ್ಯಮಯ, ತರಗತಿಯಲ್ಲಿ ವೈವಿಧ್ಯಮಯ ಅಂತ ಹೇಳಿದಾಗ ಅವಧಾನನೂ ಇರುತ್ತೆ, ವಿದ್ಯಾರ್ಥಿಗಳ ಅಭಿಪ್ರೇರಣೆಯೂ ಸಹ ಇರುತ್ತೆ, ಆಸಕ್ತಿನೂ ಸಹ ಮೂಡಿಸುತ್ತೆ, ಅದು ವಿವಿಧ ಅನುಭವಗಳನ್ನು ಸಹ ಒದಗಿಸ್ತಾ ಕೊಡುತ್ತೆ. ಆದರೆ ಇಲ್ಲಿ ಉದ್ದೀಪನಗಳು ಅಂತ ಕೇಳಿದಾರಲ್ಲ, ಸೊ ಈ ಒಂದು ಪಾಯಿಂಟ್ ನಾವು ತೊಗೊಳ್ಬೇಕಾಗುತ್ತೆ. ಉದ್ದೀಪಗಳು ಅವಧಾನವನ್ನು ಗಳಿಸುತ್ತವೆ. ನೆಕ್ಸ್ಟು ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ, ಈ ಹೇಳಿಕೆಯನ್ನು ವಿವರಿಸುವ ನಿಯಮ ಯಾವುದು ಅಂತ ಕೇಳಿದರೆ, ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸ್ತಕ್ಕಂಥ ಒಂದು ನಿಯಮ ಒಂದೇ ಎಂಬ ಭಾವನೆಯ ನಿಯಮ, ಸಿದ್ಧತಾ ನಿಯಮ, ಪರಿಣಾಮಕತ್ವ ನಿಯಮ, ಅಭ್ಯಾಸ ನಿಯಮ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಅಂತ ಹೇಳಿದಾಗ ಇಲ್ಲಿ ಸಿದ್ಧತಾ ನಿಯಮ ಬರೋದಿಲ್ಲ. ಯಾಕಂದರೆ ಸಿದ್ಧತೆ ಅಂತ ಹೇಳಿದಾಗಲ್ಲಿ ಸಿದ್ಧತೆನೇ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಅಭ್ಯಾಸ ಅಂತ ಹೇಳಿದಾಗ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಇರಬೇಕಾಗುತ್ತೆ. ಸೊ ಲಾಸ್ಟ್ ಏನು ಪರಿಣಾಮಕತ್ವ ಬರುತ್ತೋ, ರಿಸಲ್ಟ್ ಏನು ಬರುತ್ತೋ ಅಥವಾ ಪರಿಣಾಮ ಅದರ ಒಂದು ರಿಸಲ್ಟ್ ಎಫೆಕ್ಟ್ ಏನಿರುತ್ತೋ ಅದು ಬಂದು ಯಶಸ್ಸಾಗಿರ್ಬೋದು ಅಥವಾ ಸೋಲ್ ಆಗಿರ್ಬೋದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಶಸ್ಸು, ಬಟ್ ಸೋಲ್ ಬಗ್ಗೆ ಕೊಟ್ಟರು ಸಹ ಅದು ಪರಿಣಾಮನ ತೊಗೊಳ್ಳೇಬೇಕಾಗುತ್ತೆ. ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ, ಇಟ್ ಮೀನ್ಸ್ ಯಶಸ್ಸು ಅಂತಕ್ಕಂಥದ್ದು ಆಲ್ರೆಡಿ ಸಿದ್ಧತೆಯನ್ನು ಮಾಡಿ ಅಭ್ಯಾಸನ ಮಾಡಿ ಲಾಸ್ಟ್ ಫೈನಲ್ ಆಗಿ ಬರ್ತಕ್ಕಂಥದ್ದು. ಸೊ ಪರಿಣಾಮಕತ್ವ ನಿಯಮ ಅಂತ ನಾವು ತೊಗೊಳ್ಬೇಕಾಗುತ್ತೆ. ರೂಢಿಯ ಉದ್ದೇಶ ಏನು ಅಂತ ಕೇಳಿದ್ರೆ, ದೀರ್ಘಕಾಲಿಕ ಯಶಸ್ಸು ಮತ್ತು ನಿಧಾನಗತಿ ವಿಸ್ಮೃತಿ, ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ, ನಿಧಾನಗತಿಯ ಕಲಿಕೆ ಮತ್ತು ವಿಸ್ಮೃತಿ, ತತ್ಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ ಅಂತ ಕೊಟ್ಟಿದ್ದಾರೆ. ಸೊ ರೂಢಿಯ ಉದ್ದೇಶ ಅಂತ ಹೇಳಿದಾಗ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಏನು ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಲಿಕೆಯ ವಕ್ರತೆಯಲ್ಲಿ ಸಮತಲ ಹಂತ ಸೂಚಿಸುವುದು ಯಾವುದು? ಸ್ಥಗಿತ ಕಲಿಕೆಯನ್ನು, ಶೀಘ್ರ ಕಲಿಕೆಯನ್ನು, ನಿಧಾನ ಕಲಿಕೆಯನ್ನು ಆ್ಯಂಡ್ ಸಾಧಾರಣ ಕಲಿಕೆಯನ್ನು ಅಂತ ಕೊಟ್ಟಿದ್ದಾರೆ. ಕಲಿಕೆಯ ವಕ್ರತೆಯಲ್ಲಿ ಸಮತಲ ಹಂತ ಸೂಚಿಸುವುದು ಯಾವುದು? ಆನ್ಸರು ಆಪ್ಷನ್ ಎ ಸ್ಥಗಿತ ಕಲಿಕೆಯನ್ನು. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ? ಪರಿಪಕ್ವತೆ, ಕಲಿಕೆ, ಪದ ಸಂಪತ್ತು ಆ್ಯಂಡ್ ಸ್ಮೃತಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಎ ಪರಿಪಕ್ವತೆ. ಕಲಿಕೆ ಆಗಿರೋದು ಕಲಿಕೆ ಅಂತಕ್ಕಂಥ ಪರಿಸರದಿಂದ ಬರುತ್ತೆ, ಪದ ಸಂಪತ್ತು ಅಷ್ಟೇ ಆ್ಯಂಡ್ ಸ್ಮೃತಿನೂ ಅಷ್ಟೇ. ಪರಿಪಕ್ವತೆ ಅಂತಕ್ಕಂಥ ಅನುವಂಶೀಯವಾಗಿ ಅಥವಾ ಒಂದು ದೇಹ ಒಂದು ಇದರಲ್ಲಿ ಮೆಂಟಲ್ ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಅದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿರುವುದು ಕಾರ್ಯದಕ್ಷತೆ ಹೆಚ್ಚಿಸಿಕೊಳ್ಳಲು, ಹೊರಗಿನ ಪರಿಣಾಮಕ್ಕಾಗಿ, ವೈಯಕ್ತಿಕ ತೃಪ್ತಿಗಾಗಿ, ಚಟುವಟಿಕೆಯಿಂದ ಇರಲು ಅಂತ ಕೊಟ್ಟಿದ್ರು. ಆಲ್ರೆಡಿ ಒಂದು ಕ್ವಶನ್ ಕೊಟ್ಟಿದ್ರು, ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟಿದ್ದು ಗಳಿಕೆಗಾಗಿ ಅಂತ ಕೊಟ್ಟಿದ್ರು ಅಲ್ಲಿ, ಬಟ್ ಆ ಒಂದು ಆಪ್ಷನ್ ಇಲ್ಲ ಇಲ್ಲಿ. ಹೊರಗಿನ ಪರಿಣಾಮಕ್ಕಾಗಿ, ಸೊ ಬಾಹ್ಯವಾಗಿ ಇಟ್ ಮೀನ್ಸ್ ನಮ್ಮಲ್ಲಿ ನಾವು ಬರ್ತಕ್ಕಂಥದ್ದೆಲ್ಲ ಬೇರೆಯವರಿಂದ ಅದು ಪ್ರೇರಣೆನ ಬರ್ತಕ್ಕಂಥದ್ದು. ಹಾಗಾಗಿ ಹೊರಗಿನ ಪರಿಣಾಮಕ್ಕಾಗಿ ಈ ಒಂದು ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು. ಕಾರ್ಯದಕ್ಷತೆ ಹೆಚ್ಚಿಸಿಕೊಳ್ಳಲು ಅಂತಕ್ಕಂಥದ್ದಾಗಿರ್ಬೋದು, ವೈಯಕ್ತಿಕ ತೃಪ್ತಿಗಾಗಿ, ಚಟುವಟಿಕೆಯಿಂದ ಇರೋದೆಲ್ಲ ನಮ್ಮ ಒಂದು ಆತ್ಮತೃಪ್ತಿಗೆ ನಾವು ಇಟ್ ಮೀನ್ಸ್ ಆಂತರಿಕ ಅಭಿಪ್ರೇರಣೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಬಾಹ್ಯವಾಗಿ ಅಂತ ಬಂದಾಗ ಹೊರಗಿನ ಪರಿಣಾಮಕ್ಕಾಗಿ ಇಟ್ ಮೀನ್ಸ್ ಬೇರೆಯವರ ಒಂದು ತೋರ್ಪಡಿಕೆಯಾಗಿ ನಾವು ಅಲ್ಲಿ ಇದು ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರದಿರುವ ಅಂಶ ಯಾವುದು ಅಂತ ಕೇಳಿದರೆ, ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರದಿರುವ ಅಂಶ ಪೋಷಕರ ತರಬೇತಿ, ವರ್ತನೆಯ ಪರಿಣಾಮ, ಪೋಷಕರ ನಮೂನೀಕರಣದ ಪ್ರಭಾವ, ಅನುವಂಶೀಯತೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಡಿ ಅನುವಂಶೀಯತೆ.